ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತಮ್ಮನೇಲಿ ನೋಡೇನೆ ನಿಮಗೆ ಗೊತ್ತಾಗಿರುತ್ತಲ್ವಾ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳಿ. ಫೈನಲಿ ನಾವು ಇವತ್ತು ಜರ್ಮನಿಯಲ್ಲಿ ಕಾರ್ ತಗೊಂತಾ ಇದೀವಿ. ಸೊ ಸದ್ಯಕ್ಕೆ ನಾನು ಇವಾಗ ಕಾರ್ ಶೋರೂಮ್ ಅಲ್ಲಿ ಇದ್ದೀನಿ. ಬನ್ನಿ ಇವತ್ತು ನಮ್ಮ ಹೊಸ ಗಾಡಿನ ವೆಲ್ಕಮ್ ಮಾಡೋಣ, ಹಾಗೆ ಪೂಜೆ ಮಾಡೋಣ. ಬನ್ನಿ ಒಳಗೆ ಹೋಗೋಣ. ಫಸ್ಟಿಗೆ ಸ್ವಲ್ಪ ಪೇಪರ್ ವರ್ಕ್ ಇತ್ತು, ಅಂದರೆ ಸೈನ್ ಎಲ್ಲ ಹಾಕೋದಿರುತ್ತಲ್ಲ ಅದು. ಸೊ ಅವರು ಎಲ್ಲೆಲ್ಲಿ ಸೈನ್ ಹಾಕ್ಬೇಕಂತೆಲ್ಲ ತೋರಿಸ್ತಿದ್ರು. ಅಲ್ಲಲ್ಲಿ ಉದಯ್ ಸೈನ್ ಹಾಕ್ತಿದ್ರು. ಹಾಗೆ ಸಿಯನ್ ನೋಡಿ ಇಲ್ಲಿ ಅವರೇನೆ ಇವಳಿಗೆ ಪೆನ್ಸಿಲ್ ಬಾಕ್ಸ್ ಮತ್ತೆ ನೋಟ್ಸ್ ಎಲ್ಲ ಕೊಟ್ಟಿದ್ರು. ಅದರಲ್ಲಿ ಕೂತ್ಕೊಂಡು ಕಲರಿಂಗ್ ಅದೆಲ್ಲ ಮಾಡ್ತಿದ್ಲು. ಮತ್ತೆ ಇವ್ರನ್ನ ನೋಡಿ ಇವ್ರನ್ನ ಮಾತಾಡಿಸ್ ತುಂಬ ಖುಷಿ ಆಯ್ತು. ಯಾಕಂದ್ರೆ ತುಂಬಾನೇ ಫ್ರೆಂಡ್ಲಿ ಇದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು, ವಿಶ್ ಮಾಡಿದ್ರು. And safety drive. Yes. Thanks a lot for all your efforts. We'll buy it later. Have a good time. Yeah. We only can buy cars. ಕಂಗ್ರ್ಯಾಚುಲೇಷನ್ಸ್. ಕಾರ್ ತಗೊಂತಿದ್ಯಾ? ಯಾವ ಕಾರು? ಹೌದಾ? ಇವಾಗ ಎಲ್ಲಿದ್ಯಾ? ಹೌದಾ, ತಗೊಂಡಾಯ್ತಾ? ಗಾಡಿಗಳು ನೋಡಿ ಹೇಗೆ ನಿಲ್ಸಿದ್ದಾರೆ ಅಂತ. ಒಂದೊಂದು ಗಾಡಿನೂ ಸಖತ್ತಾಗಿದೆ ಮಾತ್ರ. ಹಾಗೆ ಈ ಕಡೆ ಸೈಡಲ್ಲಿ ಜ್ಯೂಸ್ ಕಾಫಿ ಅದೆಲ್ಲ ಇಟ್ಟಿದ್ರು. ಬೇಕು ಅಂತ ಹೇಳಿದ್ರೆ ಕುಡಿಬೋದಿತ್ತು. ಫೈನಲಿ ನಾವು ಇವತ್ತು ಕಾರ್ ತಗೊಂತಿದೀವಿ. ತುಂಬಾ ದಿನದಿಂದ ಒಂಥರ ಡ್ರೀಮ್ ಅಂತಾನೆ ಹೇಳ್ಬೋದು ಈ ತರ ಕಾರ್ ತಗೋಬೇಕು ಅಂತ. ಫೈನಲಿ ಇವತ್ತು ಆ ಡೇ ಬಂದಿದೆ ತಗೊಳ್ಳೋದಿಕ್ಕೆ. ಸೊ ನನ್ನಿಂದೆ ನಿಂತಿದೆಯಲ್ಲ ಇದೇ ಕಾರ್ ನೋಡಿ ನಾವು ತಗೊಂತಿರೋದು. ಸೊ ಏನೋ ನನಗೆ ಇದು ತಗೊಂತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ನನಗೆ ಕನಸು ಕೂಡ ಇರಲಿಲ್ಲ. ಬಟ್ ಉದಯ್ಗಿತ್ತು ಈ ಥರ ಕಾರ್ ತಗೋಬೇಕು ಅಂತ ಹೇಳಿ. ಇನ್ನೊಂದೆರಡು ಆಪ್ಷನಲ್ಲಿತ್ತು, ಅದ ಅಂತ. ಸೊ ಫೈನಲಿ ನಾವು ಈ ಕಾರ್ನ ಸೆಲೆಕ್ಟ್ ಮಾಡಿದ್ದೀವಿ. ಬನ್ನಿ ಇವಾಗ ಯಾವುದು ತೋರಿಸ್ತೀವಿ. ನೋಡಿ ಗಾಡಿನ ವೆಲ್ಕಮ್ ಮಾಡಕ್ಕೆ ಮಳೆ ಕೂಡ ಬರ್ತಿದೆ. ಬೆಳಿಗ್ಗೆಯಿಂದ ಸರಿ ಬಿಸಿಲಿತ್ತು, ಮಳೆ ಇರಲಿಲ್ಲ. ಸಡನ್ ಆಗಿ ಮಳೆ ಬರ್ತಿದೆ. ಸಮ್ಮರ್, ಬಟ್ ಸಮ್ಮರಲ್ಲಿ ಹಿಂಗೆ ಮಳೆ ನೋಡಿ. ಬನ್ನಿ ಇಲ್ಲಿ ಗಾಡಿ ಓನರ್ ನಿಂತಿದ್ದಾರೆ, ಮಾತಾಡ್ಸೋಣ. ಮತ್ತೆ ಹೊಸ ಗಾಡಿ ತಗೊಂಡಿದ್ದೀರಾ, ಏನ್ ಅನ್ನಿಸ್ತಿದೆ? ಖುಷಿ ಅನ್ನಿಸ್ತಿದೆ. ಹೌದಾ, ಎಷ್ಟು ಖುಷಿ? ಎಷ್ಟು ಖುಷಿ ಅಂತಂದ್ರೆ ಅದು ಹುಡುಗರಿಗೆ ಗೊತ್ತಾಗುತ್ತೆ. ಹೌದಾ, ಗಾಡಿ ತಗೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಂತ. ಒಂಥರ ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿದೆ. ಓ ಹಂಗೆ. ಮತ್ತೆ ಈ ಗಾಡಿ ತಗೊಂತೀನಿ ಅಂತ ಅನ್ಕೊಂಡಿದ್ದ? ಇಷ್ಟು ಬೇಗ ತಗೊಂತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ತಗೋಬೇಕು ಅಂತ ಇತ್ತು. ಆದ್ರೆ ಯಾವ್ದು ತಗೋಬೇಕು ಅಂತಿತ್ತು? ನನಗೆ ಅನ್ಸಿರೋ ಪ್ರಕಾರ ಫಸ್ಟ್ ನಾವು ನೋಡ್ತಿದ್ದೀವಿ ಇದಲ್ಲ. ಹೌದು, ಬಟ್ ಚೇಂಜ್ ಮಾಡಿದೆ. ಫಸ್ಟ್ BMW ತಗೋಬೇಕಂತ ಅನ್ಕೊಂಡೆ, ಆಮೇಲೆ ಬೇಡ ಮರ್ಸಿಡಿಸ್ ತಗೋಣ. ಸ್ವಲ್ಪ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಗಾಡಿ ನೋಡ್ಕೊಂಡು ಮಾತಾಡೋದು. ಬನ್ನಿ ಕಾರ್ ಒಳಗಡೆ ಹೇಗಿದೆ ನೋಡೋಣ. ಸದ್ಯಕ್ಕೆ ಒಳಗಡೆ ಹೇಗಿದೆ ನೋಡೋದಿಕ್ಕೆ ಅಂತ ಹೇಳಿ ಬೇಗ ತೋರಿಸ್ತೀನಿ. ಆಮೇಲೆ ಏನೇನ್ ಫೀಚರ್ಸ್ ಇದೆ ಅಂತೆಲ್ಲ ನೋಡೋಣ. ಹಾಗೆ ಓಪನ್ ಮಾಡಿದ ತಕ್ಷಣ ಡೋರ್ನ ಫಸ್ಟ್ ಸಿಯಾನೇ ಹತ್ತಿದ್ದು ನೋಡಿ ನಮ್ ಗಾಡಿನ. ಸಿಯಂಗಂತೂ ತುಂಬಾನೇ ಖುಷಿ. ಕಾರ್ ತಗೊಳಕ್ಕಿಂತ ಮುಂಚೆಯಿಂದನೂ ಹೇಳ್ತಿದ್ಲು ತಗೊಂಡ್ಮೇಲೆ ನಾನು ಕಿಂಡರ್ ಗಾರ್ಟನ್ಗೆ ಕಾರಲ್ಲಿ ಹೋಗ್ತೀನಿ ಅಂತ ಹೇಳಿ. ಸೊ ಫೈನಲಿ ತಗೊಂಡ್ವಿ. ಇವಳು ಕೂಡ ಹ್ಯಾಪಿ ಆಗಿದ್ದಾಳೆ. ನಮ್ ಜೊತೆ ಶೋರೂಮ್ಗೆ ಇವಾಗ ನಮ್ ಫ್ರೆಂಡ್ಸ್ ಬಂದಿದ್ದಾರೆ. ಹಾಯ್ ಮಾಡಿ. ಸೊ ಎಲ್ರು ಇವ್ರನ್ನ ನೋಡಿರ್ತೀರಾ, ಪೂಜಾ ಅಂಡ್ ಸಿದ್ಧಾರ್ಥ್. ಪೂಜಾ, ಗಾಡಿ ಹೇಗಿದೆ? ಚೆನ್ನಾಗಿದೆ. ಗಾಡಿ ಹೇಗಿದೆ ಸಿದ್ಧಾರ್ಥ್? ಏಕದಮ್ ಚೆನ್ನಾಗಿದೆ. ಸೊ ನೋಡಿ, ಅವ್ರಿಗೆ ನಾನು ಏನು ಟ್ರಾನ್ಸ್ಲೇಟ್ ಮಾಡಿಲ್ಲ, ಆದ್ರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ್ತಿದ್ದಾರೆ. ಚಾವ್ ಚಿನ್ನಿ, ಒಂದ್ ರೌಂಡ್ ಹೋಗೋಣ. ಎಲ್ಲಿಗೆ ಹೋಗೋದು? ಮನೆಗೆ ಹೋಗೋದಾ? ಸರಿ. ಕಾರ್ ತಗೊಂಡು ಇವಾಗ ಮನೆಗೆ ಬಂದ್ವಿ. ಸೊ ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡೋದಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಮುಂದಿನ ಪ್ರಯಾಣ ನಮ್ಮ ಕಾರಲ್ಲಿ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ಬನ್ನಿ. ನಮ್ಮ ಆಚಾರ ವಿಚಾರನ ನಾವು ಎಲ್ಲಿದ್ರೂ ಮರಿಬಾರ್ದು ಅಲ್ವಾ. ನಮಗೆ ಡ್ರೈವಿಂಗ್ ಲೈಸೆನ್ಸ್ ಇಂಡಿಯಾಗೆ ಬರೋಕ್ಕಿಂತ ಮುಂಚೆನೆ ಸಿಕ್ಕಿತ್ತು. ಬಂದ ಮೇಲೆ ನಾವು ಇಲ್ಲಿ ಕಾರ್ ತಗೊಳ್ಳೋ ಪ್ಲಾನ್ ಇದ್ದಿದ್ರಿಂದ ನಾವು ಇಂಡಿಯಾಯಿಂದಾನೇ ಒಂದು ಪುಟ್ಟ ಗಣಪನ ನಮ್ಮ ಕಾರ್ಗೋಸ್ಕರ ತಗೊಬಂದಿದ್ವಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಗಣಪ. ಹಾಗೆ ಇದನ್ನ ನಾವ್ ಎಲ್ಲಿ ತಗೊಬಂದಿದ್ದು ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದಿಂದ ಈ ಗಣಪತಿನ ತಗೊಬಂದಿದ್ದು. ಸೊ ಇವಾಗ ಅದನ್ನ ಕಾರಲ್ಲಿ ಇಟ್ಟು ಪೂಜೆ ಮಾಡ್ತಿದೀವಿ. ಮುಂದೆ ನಮ್ಮ ಪ್ರಯಾಣ ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಪ್ರತಿದಿನ ಕಾರಲ್ಲಿ ಕೂತ್ಕೊಂಡ ತಕ್ಷಣ ಈ ಗಣಪತಿನ ಕೇಳ್ಕೊಳ್ಳೋಣ ಅಂತ ಹೇಳಿ ಗಣಪತಿ
ಗಣಪತಿನ ನಾವು ಹಾಕಿದೀವಿ. ಹಾಗೆ ಬನ್ನಿ ಇವಾಗ ತೆಂಗಿನಕಾಯಿ ಎಲ್ಲ ಒಡೆದು ಪೂಜೆ ಮಾಡೋಣ. ಆ್ಯಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಪೂಜೆ ಮಾಡ್ತಿದ್ದೀರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಪೂಜೆ ಅಂತೂ ಮಾಡ್ತಿದ್ದೀವಿ ನಾವು. ನಮ್ಮ ಕಡೆ ಹೇಗೆ ಹೊಸ ಕಾರ್ ತೊಗೊಂಡಾಗ ಪೂಜೆ ಮಾಡ್ತೀವಿ ಆ ಎಲ್ಲ ವಸ್ತುಗಳನ್ನ ನಾನು ತೊಗೊಬಂದಿದ್ದೆ. ಕಾರ್ ತೊಗೊಳಕ್ಕೆ ಹೋಗೋಕ್ಕಿಂತ ಮುಂಚೆನೇ ಸೂಪರ್ ಮಾರ್ಕೆಟ್ ಹೋಗಿ ತೆಂಗಿನಕಾಯಿ, ನಿಂಬೆಹಣ್ಣು, ಹೂವು ಅದೆಲ್ಲ ತೊಗೊಬಂದಿದೆ. ಹಂಗೆ ಪುಟ್ಟದಾಗಿ ನಾನೇ ಹಾರ ಮಾಡಿದೆ ಕಾರಿಗೆ ಹಾಕೋದಕ್ಕೆ. ನಮ್ಮಲ್ಲಿ ಆಯುಧ ಪೂಜೆಯಲ್ಲಿ ಇರ್ಬೋದು ಅಥವಾ ಈ ಥರ ಹೊಸ ಗಾಡಿಗಳನ್ನ ತಗೊಂಡಾಗ ನಾವು 4 ಚಕ್ರದ ಕೆಳಗಡೆ ನಿಂಬೆಹಣ್ಣನ್ನ ಇಟ್ಟು ನಿಂಬೆಹಣ್ಣಿನ ಮೇಲೆ ಗಾಡಿನ ಹತ್ತಿಸ್ತೀವಿ. ಬಟ್ ಅದ್ರ ಹಿಂದೆ ರೀಸನ್ ಏನಿದೆ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ. ನಾನಂತೂ ಈ ಥರ ಗಾಡಿ ತೊಗೊತೀವಿ, ಈ ಥರ ಗಾಡೀಲಿ ನಾನು ಓಡಾಡ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಎಲ್ಲ ದೇವರ ಆಶೀರ್ವಾದ. ಹಾಗೆ ನೀವು ಕೂಡ ಈ ಗಾಡೀಲಿ ನಮ್ಮ ಮುಂದಿನ ಪ್ರಯಾಣ ಸೇಫ್ ಆಗಿರಲಿ ಅಂತ ಹೇಳಿ ವಿಶ್ ಮಾಡಿ. ಹಾಗೆ ಇವಾಗ ನೀವೇನು ನೋಡ್ತಿದ್ದೀರಾ, ಇದು ನಾವು ಗಾಡಿ ಪಾರ್ಕ್ ಮಾಡೋ ಪ್ಲೇಸ್. ಮತ್ತೆ ಬನ್ನಿ ಇವಾಗ ಕಾರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ನಾವು ಕಾರ್ ಒಳಗಡೆ ಹೇಗಿದೆ, ಫೀಚರ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ. ಹಾಗೆ ಇದನ್ನ ನಾನು ಹೇಳೋದಕ್ಕಿಂತ ಕಾರ್ ಬಗ್ಗೆ ಜಾಸ್ತಿ ಗೊತ್ತಿರೋ ಇವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಏನಂತೀಯಾ? ನೋಡೋಣ, ಟ್ರೈ ಮಾಡೋಣ. ಓಕೆ, ಫಸ್ಟಿಗೆ ಈ ಗಾಡೀಲಿ ಏನೇನಿದೆ ಫೀಚರ್ಸ್ ಅಂತ ತೋರಿಸೋದಕ್ಕಿಂತ ಮುಂಚೆ ಈ ಗಾಡಿ ಏನಕ್ಕೆ ಇಷ್ಟ ಆಯಿತು, ಇದನ್ನೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ನೀನು? ಇದನ್ನೇನಕ್ಕೆ ಸೆಲೆಕ್ಟ್ ಮಾಡೋದಂತಂದರೆ ಈ ಗಾಡಿದು ಲುಕ್ ನನಗೆ ಭಾಳ ಇಷ್ಟ ಆಯ್ತು. ಫ್ರಂಟ್ ಶೇಪ್ ಮತ್ತು ಇದು ಇಂಟೀರಿಯರ್ ಒಳಗಡೆ ಇದು ಲಾರ್ಜ್ ಡಿಸ್ಪ್ಲೇ ಇದೆಯಲ್ಲ, ಇದು ನನಗೆ ತುಂಬ ಇಷ್ಟ ಆಯ್ತು. ಹೌದು. ಸೊ ಹಂಗಾಗಿ ಇದನ್ನೇ ತಗೋಬೇಕಂತ ಅಂದ್ಕೊಂಡೆ. ಆಮೇಲೆ ನನಗೆ ಹ್ಯಾಚ್ ಬ್ಯಾಕ್ ಇಷ್ಟ ಸಿಡನ್ಗಿಂತ ಇಲ್ಲ SUV-ಗಿಂತ. ಸೊ ಅದಕ್ಕೆ ಈ ಕಾರ್ ಪರ್ಫೆಕ್ಟ್ ಅನ್ನಿಸ್ತು ನನಗೆ, ಅದಕ್ಕೆ ಇದು ತಗೊಂಡೆ. ಬಟ್ ಆದರೆ BMW ಅದು ಕೂಡ ಚೆನ್ನಾಗಿದೆ ಅಲ್ವಾ? ಫಸ್ಟ್ ನೀನು BMW ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಏನಕ್ಕೆ ಮರ್ಸಿಡೀಸ್ಗೆ ಸ್ವಿಚ್ ಆಗಿದ್ದು? ಅದೇ ಲುಕ್ಕಿಂದ, ಇದ್ರ ಲುಕ್ಕು ಮತ್ತು ಪರ್ಫಾರ್ಮೆನ್ಸಿಂದ. ಇದು ಮಾಡಲ್ ಬಂದು A180 ಅಂತ. ಸೊ 1.5 ಲೀಟರ್ ಸಖತ್ ಪವರ್ ಇದೆ, ಓಡಿಸೋದಕ್ಕೂ ಸೂಪರಾಗಿರುತ್ತೆ. ಅದಕ್ಕೆ ಇದನ್ನು ತಗೊಂಡೆ ನಾನು. ಓಕೆ, ಇವಾಗ ಇಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ಸ್ವಲ್ಪ ಹೇಳು. ಇದು ಸ್ಟೇರಿಂಗ್ ಮೌಂಟ್ ಇದೆ. ಇದು ಲೆಫ್ಟ್ ಸೈಡ್ ಬಂದು ಈ ಡಿಸ್ಪ್ಲೇಗೆ, ಆಮೇಲೆ ರೈಟ್ ಸೈಡ್ ಬಂದು ಈ ಡಿಸ್ಪ್ಲೇಗೆ. ಇದು ಪ್ಲಸ್ ಟಚ್ ಸ್ಕ್ರೀನ್, ಇಲ್ಲೂ ಕಂಟ್ರೋಲ್ ಮಾಡ್ಬೋದು, ಇಲ್ಲೂ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇಲ್ಲಿ ಇದೆ, ಸೊ ಇಲ್ಲಿನೂ ಕಂಟ್ರೋಲ್ ಮಾಡ್ಬೋದು. ನಮಗೆ ಅದು ಬೇಕಾದ ಸೆಲೆಕ್ಷನ್ ಡಿಸ್ಪ್ಲೇನ ಇಲ್ಲೂ ಕಂಟ್ರೋಲ್ ಮಾಡ್ಬೋದಾ? ಡಿಸ್ಪ್ಲೇ ಇಲ್ಲೂ ಕಂಟ್ರೋಲ್ ಮಾಡ್ಬೋದು. ಅಲ್ಲಿ ಆಮೇಲೆ ಇನ್ನೊಂದು ಮೇಲೆ ಅಂತಂದರೆ ವಾಯ್ಸ್ ರೆಕಗ್ನೈಸೇಷನ್ ಇದೆ ಇದರಲ್ಲಿ. ಹಾಯ್ ಮರ್ಸಿಡೀಸ್, ಪ್ಲೇ ರೇಡಿಯೋ. ನಾನು ಕಲರ್ ನೈಲ್ ಪಾಲಿಶ್ ನೋಡಿ ಆಮೇಲೆ ಎದ್ರುಕೊಂಬೇಡಿ, ಇದೆಲ್ಲ ಸಿಯಾ ಹಾಕಿರೋದು. ಸೊ ಇದೇನು ತೋರಿಸು. ಸೊ ಇದು ಸ್ಟೋರೇಜ್ ಬಾಕ್ಸ್. ಸೊ ಇಲ್ಲಿ ಫೋನ್ ಅಥವಾ ಕೀ ಅದೆಲ್ಲ ಇಡ್ಬೋದು. ಆಮೇಲೆ ಇಲ್ಲಿ ಒಂದು ಚಾರ್ಜಿಂಗ್ ಪೋರ್ಟ್ ಇದೆ, ಒಳಗಡೆ ಚಾರ್ಜ್ ಮಾಡಿ ಇಡ್ಬೋದಾ? ಒಳಗಡೆ ಇದೆ, ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಇದೆ, ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಇದೆ. ಓಕೆ, ನೋಡಿ ಡಿಕ್ಕಿ ಕೂಡ ಸ್ಪೇಷಿಯಸ್ ಆಗೇನೆ ಇದೆ. ಆಲ್ರೆಡಿ ಸ್ವಲ್ಪ ಥಿಂಗ್ಸ್ ಎಲ್ಲ ಇಟ್ಬಿಟ್ಟಿದೀವಿ. ಒಂದು ಫ್ಯಾಮಿಲಿಗೆ ಸಾಕು, ತುಂಬಾ ದೊಡ್ಡದಾಗೂ ಇಲ್ಲ, ಈ ಕಡೆ ತುಂಬಾ ಚಿಕ್ಕದಾಗೂ ಇಲ್ಲ, ಕರೆಕ್ಟ್ ಇದೆ ಅಂತ ಅನಿಸ್ತು ನಮಗೆ. ಮನೆಗೆ ಬಂದ್ವಿ, ಇವಾಗ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.